ಸದ್ಯ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳ ಮೇಲೆ ಹೈಕಮಾಂಡ್ ಕಣ್ಣಿಟ್ಟಿದೆ. ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ. ಸೊ ಹಾಗಾಗಿ ಬೆಂಗಳೂರಲ್ಲೇ ಇದ್ದಾರೆ ಕೈ ಉಸ್ತುವಾರಿ ಸುರ್ಜೇವಾಲಾ ಅವರು. ರಾಜಕೀಯ ಬೆಳವಣಿಗೆಗಳ ಮೇಲೆ ಹೈಕಮಾಂಡ್ ಕಣ್ಣಿಟ್ಟಿದೆ. ಬೆಂಗಳೂರಲ್ಲೇ ಇದ್ದಾರೆ ಕೈ ಉಸ್ತುವಾರಿ ಸುರ್ಜೇವಾಲಾ. ರಾಮಲಿಂಗಾರೆಡ್ಡಿ ಮನವೊಲಿಕೆಗೆ ಪ್ರಯತ್ನ ಮಾಡಿದ್ರು. ಸಿದ್ದರಾಮಯ್ಯ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕಂಟಿನ್ಯೂಸ್ ಆಗಿದ್ರಲ್ಲ ಸಿದ್ದರಾಮಯ್ಯ ಅವರು, ಹಾಗಾಗಿ ಅವ್ರ ಹೆಸರೇ ಬಂದುಬಿಡುತ್ತೆ, ಇನ್ನೂ ಸ್ವಲ್ಪ ದಿನ ಆಗಬೇಕು. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಮುನಿಯಪ್ಪ ಅವರು ಬಂಡಾಯ ಎದ್ದಿದ್ರು. ನನಗೆ ಕಳೆದ ಬಾರಿ ಖಾತೆ ಏನು ಕೊಟ್ಟಿದ್ರು ಅದೇ ಕೊಟ್ಟುಬಿಟ್ಟಿದ್ದಾರೆ, ನಂಗೆ ಅದು ಬೇಡ, ನಾನು ಬೇರೆ ಖಾತೆ ಕೇಳಿದ್ದೆ ಅಂತ ಕೊನೆಗೆ ಅವರನ್ನು ರಾಹುಲ್ ಗಾಂಧಿ ಅವರು ಶಮನ ಮಾಡಿದರು, ಅವರ ಮುನಿಸನ್ನ. ಸೊ ಹಾಗಾಗಿ ರಾಮಲಿಂಗಾರೆಡ್ಡಿ ಮುಂದಿನ ಹೆಜ್ಜೆಯ ಬಗ್ಗೆ ಎಲ್ಲರ ಚಿತ್ತ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲೇ ಸುರ್ಜೇವಾಲಾ ಅವರು ವಾಸ್ತವ್ಯ ಹೂಡಿದ್ದಾರೆ. ಇವತ್ತು ಕೈ ನಾಯಕರ ಜೊತೆಗೆ ಸುರ್ಜೇವಾಲಾ ಅವರು ಸಭೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಒಬ್ಬರು ಬಂಡಾಯ ಎದ್ಬಿಡ್ತಾರೆ, ಒಬ್ಬರು ರಾಜೀನಾಮೆ ಕೊಡ್ತಾರೆ ಅಂದರೆ ಈ ರಾಜೀನಾಮೆಯ ಪರ್ವ ಹಾಗೆ ಶುರುವಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ರೀತಿ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಲಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಸುರ್ಜೇವಾಲಾ ಅವರು ಬೆಂಗಳೂರಲ್ಲೇ ಬೀಡು ಬಿಟ್ಟಿದ್ದಾರೆ. ಅಂದರೆ ಈ ಬಂಡಾಯ, ಈ ಒಳ ಜಗಳಗಳು, ಈ ರಾಜೀನಾಮೆಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ಎಲ್ಲವನ್ನ ಕೂಡ ನಾನು ಬಗೆಹರಿಸೇ ಡೆಲ್ಲಿಗೆ ಹೋಗೋದು, ಅಲ್ಲಿಯವರೆಗೂ ಹೋಗಲ್ಲ, ಮತ್ತು ಅಲ್ಲಿಗೆ ಹೋಗೋದು ಮತ್ತು ವಾಪಸ್ ಬರೋದು ಯಾಕೆ ಬೇಕು, ಎರಡೆರಡು ಫ್ಲೈಟ್ ಚಾರ್ಜ್ಗಳು ಬೇರೆ ವೇಸ್ಟು, ಹಾಗಾಗಿ ಬೇಡ, ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ಸುರ್ಜೇವಾಲಾ ಅವರು ಬೆಂಗಳೂರಲ್ಲೇ ಇದ್ದಾರೆ. ಇವತ್ತು ಕಾಂಗ್ರೆಸ್ ನಾಯಕರೊಟ್ಟಿಗೆ ಸಭೆ ಮಾಡುವ ಸಾಧ್ಯತೆಗಳು ಕೂಡ ಇದೆ.